ಯುದ್ಧಭೂಮಿಯ ಮಧ್ಯೆ ಶ್ರೀಕೃಷ್ಣನು ಧೈರ್ಯದಿಂದ ನಿಂತಿದ್ದಾನೆ. ಅವನ ಧ್ವನಿ ಶಾಂತ ಆದರೆ ಶಕ್ತಿಯುತ. ಅವನ ಮಾತುಗಳು ಪ್ರಕಾಶದಂತೆ ಹರಿದು ಒಂದು ಆಧುನಿಕ ಯುವಕನ ಮನಸ್ಸಿಗೆ ತಲುಪುತ್ತವೆ. ನಗರದ ಗದ್ದಲದ ಮಧ್ಯೆ ಧ್ಯಾನಿಸುತ್ತಿರುವ ಅವನು ಆ ಶಬ್ದದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ನಿಜವಾದ ಯುದ್ಧವೆಂದರೆ ಮನಸ್ಸಿನ ಒಳಗಿನ ಗದ್ದಲವನ್ನು ಗೆಲ್ಲುವುದು. ಕೃಷ್ಣನ ವಾಕ್ಯಗಳು ಸ್ಪಷ್ಟ. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಆಶೆ ಬಿಡು. ಆಧುನಿಕ ಯುವಕನು ತನ್ನ ಕೆಲಸದ ಗೊಂದಲದ ಮಧ್ಯೆ ನಿಂತಿದ್ದಾನೆ. ಕೃಷ್ಣನ ಕಿರಣಗಳು ಅವನ ಕೈಗೆ ತಾಗುತ್ತವೆ. ಅವನ ಕಣ್ಣುಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ನೀನು ನಿನ್ನ ಕರ್ತವ್ಯಕ್ಕೆ ಪ್ರಾಮಾಣಿಕವಾಗು. ಯಶಸ್ಸು ಸ್ವತಃ ನಿನ್ನ ಹಾದಿ ಹಿಡಿಯುತ್ತದೆ. ಆಕಾಶದ ವ್ಯಾಪಕತೆಯಲ್ಲಿ ಕೃಷ್ಣನು ನಿಂತಿದ್ದಾನೆ, ಶಾಶ್ವತ ಪ್ರಕಾಶದಂತೆ. ಒಬ್ಬ ವ್ಯಕ್ತಿ ಭಯದಿಂದ ನಡುಗುತ್ತಿದ್ದಾನೆ, ಆದರೆ ಕೃಷ್ಣನ ನಗು ಅವನ ಹೃದಯದೊಳಗೆ ಬೆಳಕು ಹರಿಸುತ್ತದೆ. ಭಯ ಅಜ್ಞಾನದಿಂದ ಹುಟ್ಟುತ್ತದೆ, ಅರಿವಿನಿಂದ ಮಾಯವಾಗುತ್ತದೆ. ಕೃಷ್ಣನು ಕಮಲದ ಮೇಲೆ ನಿಂತಿದ್ದಾನೆ. ಒಂದೆಡೆ ಬಿರುಗಾಳಿ, ಮತ್ತೊಂದೆಡೆ ಬೆಳಗಿನ ಕಿರಣಗಳು. ಒಬ್ಬ ಮಹಿಳೆ ಅದರ ಮಧ್ಯೆ ನಿಂತು ಸಮತೋಲನ ಕಂಡುಕೊಳ್ಳುತ್ತಾಳೆ. ನಿಜವಾದ ಶಾಂತಿ ಎಂದರೆ ಸುಖದಲ್ಲೂ ದುಃಖದಲ್ಲೂ ಅಚಲವಾಗಿರುವುದು. ಒಬ್ಬ ಉದ್ಯಮಿ ಹಣ, ಖ್ಯಾತಿ, ಸ್ಥಾನಕ್ಕೆ ಬಂಧನಗೊಂಡಿದ್ದಾನೆ. ಆದರೆ ಕೃಷ್ಣನ ನಗು ಅವನ ಬಂಧನದ ತಂತಿಗಳನ್ನು ಬೆಳಕಿನಂತೆ ಕರಗಿಸುತ್ತದೆ. ಅವನು ಮುಕ್ತನಾಗುತ್ತಾನೆ. ಕರ್ತವ್ಯ ಮಾಡು, ಫಲದ ಮೇಲೆ ಆಸಕ್ತಿ ಬಿಡು. ಅಲ್ಲಿ ನಿಜವಾದ ಮುಕ್ತಿ ಇದೆ. ಅವನು ಕುಸಿದು ಹೋದನು, ನಂಬಿಕೆ ಕಳೆದುಕೊಂಡು. ಆದರೆ ಕೃಷ್ಣನು ಹಿಂದಿನಿಂದ ಬಂದು ಅವನ ತಲೆಗೆ ಕೈ ಇಡುತ್ತಾನೆ. ಆ ಸ್ಪರ್ಶದಲ್ಲಿ ಅವನು ಮತ್ತೆ ಎದ್ದುಕೊಳ್ಳುತ್ತಾನೆ. ನಂಬಿಕೆ ಎಂದರೆ ಬಾಹ್ಯ ಶಕ್ತಿಯಲ್ಲ, ಅದು ಒಳಗಿನ ದೈವದ ಜಾಗೃತಿ. ಒಬ್ಬ ಯುವತಿ ಹಸಿದ ಮಕ್ಕಳಿಗೆ ಆಹಾರ ನೀಡುತ್ತಿದ್ದಾಳೆ. ಅವಳ ಹಿಂದೆ ಕೃಷ್ಣನ ಪ್ರಕಾಶ ತೋರುತ್ತಿದೆ. ಅವಳು ನಗುತ್ತಾಳೆ, ಏಕೆಂದರೆ ಅದು ಕೇವಲ ಕರ್ಮವಲ್ಲ, ಅದು ಕರುಣೆ. ನಿಸ್ವಾರ್ಥ ಕಾರ್ಯವೇ ನಿಜವಾದ ಭಕ್ತಿಯ ರೂಪ. ಕೃಷ್ಣನು ಕತ್ತಲೆಯ ಗ್ರಂಥಾಲಯದೊಳಗೆ ಬೆಳಕಾಗಿ ಪ್ರವೇಶಿಸುತ್ತಾನೆ. ಅವನ ಮಾತುಗಳು ಸಂಸ್ಕೃತದ ಅಕ್ಷರಗಳಾಗಿ ಹಾರುತ್ತವೆ. ಒಬ್ಬ ವಿದ್ಯಾರ್ಥಿಯ ಮುಖದಲ್ಲಿ ಬೆಳಕು ಬೀಳುತ್ತದೆ. ಜ್ಞಾನವೇ ಅಜ್ಞಾನವನ್ನು ಕರಗಿಸುವ ಅಸ್ತ್ರ. ಕೃಷ್ಣನು ಮರದ ಕೆಳಗೆ ನಿಂತಿದ್ದಾನೆ. ಅವನ ಸುತ್ತ ಮಕ್ಕಳು, ವೃದ್ಧರು, ದೀನರು, ಶ್ರೀಮಂತರು. ಎಲ್ಲರಲ್ಲೂ ಒಂದೇ ಬೆಳಕು ಪ್ರಕಾಶಿಸುತ್ತಿದೆ. ನೀನು ಎಲ್ಲರಲ್ಲೂ ದೇವರನ್ನು ಕಂಡಾಗ ಪ್ರಪಂಚವೇ ನಿನ್ನ ಕುಟುಂಬವಾಗುತ್ತದೆ. ಒಬ್ಬ ಹುಡುಗ ಕೃಷ್ಣನ ಮೂರ್ತಿಯ ಮುಂದೆ ಬಾನ್ಸುರಿ ಊದುತ್ತಾನೆ. ಆ ಧ್ವನಿಯಲ್ಲೇ ಕೃಷ್ಣ ಪ್ರತ್ಯಕ್ಷನಾಗುತ್ತಾನೆ. ಅವನ ನಗು, ಅವನ ಕರುಣೆ ಆ ಹುಡುಗನ ಹೃದಯವನ್ನು ತುಂಬುತ್ತದೆ. ಭಕ್ತಿ ಎಂದರೆ ದೇವರನ್ನು ಹುಡುಕುವುದು ಅಲ್ಲ, ದೇವರಲ್ಲಿ ನಿನ್ನನ್ನು ಕಾಣುವುದು. ಪರ್ವತದ ಅಂಚಿನಲ್ಲಿ ಕೃಷ್ಣ ಮತ್ತು ಯುವತಿ ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ಸೂರ್ಯೋದಯದ ಕಿರಣಗಳು ಅವರ ದೇಹದ ಸುತ್ತ ವೃತ್ತಾಕಾರ ಬೆಳಕನ್ನು ರಚಿಸುತ್ತವೆ. ಯೋಗ ಎಂದರೆ ದೇಹದ ವ್ಯಾಯಾಮವಲ್ಲ, ಮನಸ್ಸಿನ ಸಮತೋಲನ. ಕತ್ತಲೆಯ ಮಧ್ಯೆ ಪ್ರಕಾಶ ಉಗಿಯುತ್ತದೆ. ಕೃಷ್ಣನು ಆ ಬೆಳಕಿನಿಂದ ಹೊರಬರುತ್ತಾನೆ. ನಗರಗಳು ಪ್ರಕಾಶಿಸುತ್ತವೆ, ಪ್ರಕೃತಿಯು ಪುನರ್ಜೀವನ ಪಡೆಯುತ್ತದೆ. ಅವನ ಸಂದೇಶ ಶಾಶ್ವತ. ಪ್ರತಿ ಕಾಲದಲ್ಲೂ ಕತ್ತಲೆಯ ಮಧ್ಯೆ ಬೆಳಕಾಗಿ ಕೃಷ್ಣ ಮರಳಿ ಬರುತ್ತಾನೆ. ಶ್ರೀಕೃಷ್ಣನ ವಾಕ್ಯಗಳು ಕೇವಲ ಧರ್ಮದ ಬೋಧನೆಯಲ್ಲ, ಅವು ಜೀವನದ ದಾರಿ. ಅವನ ಮಾತುಗಳು ಇಂದಿನ ಮನಸ್ಸಿಗೂ ಬೆಳಕಾಗುತ್ತವೆ.